727 ಬಾಕಿಯನ್ನು ಉಳಿದಿದೆ. ಅದೇ ತರ 2019 ಮತ್ತು 2020 ಸಹಿತ 757 ಅಂದ್ರೆ ಸುಮಾರು 26 ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು. ಆದರೆ ಬಿಡುಗಡೆ ಆಗಲಿಲ್ಲ. ಅದು ಸಹಿತ ಇನ್ನೂವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನೂವರೆಗೂ ಸಹಿತ ಇದೆ. ಸಭಾಧ್ಯಕ್ಷರೇ, ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಳವೆ ಬಾವಿ ತೆರೆಯೋದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು. ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲ್ ಈ ಕಡೆನೇ ಇತ್ತು. ಈಗ ಅದನ್ನ ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯ್ತು, ಡಿಲೇ ಆಯ್ತು. ಹೀಗಾಗಿ ಇವತ್ತು ಅವರ ಕ್ಷೇತ್ರ 12 ಕೊಳವೆಗಳು ಕೊರೆಯೋದು ಬಾಕಿ ಇದೆ. ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಸ್ ವೆಲ್ ಎಸ್ ಫೈನಾನ್ಷಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು 12 ಬೋರ್ವೆಲ್ಗಳನ್ನು ಕೊಡಿಸೋಕ್ಕೆ ನಾನು ಸೂಚನೆ ಕೊಡ್ತೀನಿ. ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ. ಅದಕ್ಕೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಕಾಲದಲ್ಲಿ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ, ಶಾಶ್ವತ. ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ತಲೆಯಲ್ಲಿ ಗಂಗೆ ಎತ್ತಳಲ್ಲ, ನಾಪತ್ತೆ ಮಾಡಿಬಿಟ್ಟಾರ ಇವ್ರು ಮಾದೇವ. ಈ ಸರ್ಕಾರ ಅಲ್ಲ ಮಹದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ, ಇಲ್ಲಿ ನೋಡಿದ್ರೆ ಬರಗಾಲ, ನೀರೇ ಇಲ್ಲ, ನೀರೇ ಇಲ್ಲ. ಅವ್ರ ನಾಯಕರು ಬೇರೆ, ಅಲ್ಲಲ್ಲ ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ. ಗಂಗೆಯಲ್ಲಿ ಮುಳುಗ್ ಬಂದವ್ರೆ. ಆ ಕರ್ಮ ಕಳಿಲಿ ಅಂತ ಹೇಳಿ ಸುತ್ತಿಸ್ಕೊಂತ ಇದ್ದೀರಾ ನೀವು ಕರ್ಮ. ಈಗ ನಿಮ್ಮಂತ ಹಿರಿಯ ಸದಸ್ಯರು ಈ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಉತ್ತರ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ. ಕೂತ್ಕೊಳ್ರಿ. ಗಂಗಾ ಕಲ್ಯಾಣ ಸರ್ ಅದಕ್ಕೆ ಹೋಗುತ್ತೆ. ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ. ಮಹದೇವಪ್ಪನವರೇ ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು? ಮಂತ್ರಿಗಳು ನನಗೆ ಅವ್ರ ಬಗ್ಗೆ ಬಹಳ ಚಿಂತೆ. ನೀವೇ ಇಷ್ಟು ಅಸಹಾಯಕರಾದ್ರೆ ಏನ್ ಪರಿಸ್ಥಿತಿ? ಅಧ್ಯಕ್ಷರೇ ಒಂದ್ ನಿಮಿಷ. ಮಹದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ, ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ, ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ. ಅದು ಸರಿ ಹೋಗುತ್ತೆ. ಇಲ್ಲ ಇದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ? ಕೊಡ್ತಾರೆ ಸರ್, ಸ್ವಲ್ಪ ಕುಂದ್ರಿ.